Hi friends, welcome to Isha Home Vlogs. ಸೊ ತುಂಬ ಜನ ನನ್ನ ಮನೆ ನೋಡಿದ ಕೂಡಲೇ ಫಸ್ಟ್ ಒಂದು ಥಿಂಗ್ ಹೇಳಿದ್ರು ತುಂಬ ಪಾಸಿಟಿವ್ ಆಗಿದೆ, ತುಂಬ ಪಾಸಿಟಿವ್ ಫೀಲ್ ಕೊಡುತ್ತೆ ಅಂತ ಹೇಳ್ಕೊಂಡು. ಆ್ಯಂಡ್ ಮೇಯ್ನಾಗಿ ನಮ್ಮ ಮನೆ ಎಂಟ್ರೆನ್ಸಲ್ಲಿ ಇರೋವಂಥ ಒಂದು ತುಳಸಿ ಕಟ್ಟೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿ ಅಂತ ನಂಗೆ ರಿಕ್ವೆಸ್ಟು ಸಹಿತ ಮಾಡಿದ್ರೆ ಆ್ಯಂಡ್ ಕಮೆಂಟ್ಸ್ ಸಹಿತ ಮಾಡಿದ್ರೆ. ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ. ಸೊ ನಾನು ಮತ್ತು ನನ್ನ ತುಳಸಿ. ಸೊ ತುಳಸಿ ಇಷ್ಟು ಚೆನ್ನಾಗಿ ಬೆಳೀಲಿಕ್ಕೆ ಜಸ್ಟ್ ಬೆಳಗ್ಗೆ ಎದ್ಕೂಡಲೇ ನೀರು ಹಾಕ್ತೀನಿ ಅನ್ನೋದು ಅಷ್ಟೇ ಅಲ್ಲ, ಅದಕ್ಕೆ ತುಂಬಾ ಕೆಲವೊಂದು ಹ್ಯಾಬಿಟ್ಸ್ ನಾವೇ ಲೈಫಲ್ಲಿ ಮಾಡೋವಂಥ ಹ್ಯಾಬಿಟ್ಸ್ ಇರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಮಾರ್ನಿಂಗ್ ರೂಟೀನ್ನೇ ನಿಮಗೆ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ತುಳಸಿ ಎಲ್ಲಿ ಪ್ಲೇಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ನಮ್ಮನೆ ನಾರ್ತ್ ಫೇಸಿಂಗ್ ಹೌಸು. ಸೊ ಆ ಕಡೆ ಇರೋದು ವೆಸ್ಟ್, ಸೊ ಪಶ್ಚಿಮ ಅಂತ ಹೇಳ್ತಾರಲ್ಲ, ಇದು ವೆಸ್ಟು. ಸೊ ಆ್ಯಂಡ್ ಈ ಕಡೆ ಇರೋದು ಈಸ್ಟ್ ಅಂದರೆ ಪೂರ್ವ ದಿಕ್ಕು. ಆ್ಯಂಡ್ ತುಳಸಿ ಕಟ್ಟೆನ ನಾವು ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಪ್ಲೇಸ್ ಮಾಡಿದ್ದೀವಿ. ಆ್ಯಂಡ್ ಮಾರ್ನಿಂಗ್ ಸನ್ರೈಸ್ ಅದಕ್ಕೆ ತುಂಬ ಚೆನ್ನಾಗಿ ಬೀಳೋ ಹಾಗೇ ಪ್ಲೇಸ್ಮೆಂಟ್ ಮಾಡಿದ್ದೀವಿ. ನೋಡ್ಬೋದು ನೀವೆಲ್ಲೂ ನಾವಿಲ್ಲಿ ಬ್ಲಾಕೇಜ್ ಕೊಟ್ಟಿಲ್ಲ. ಈಸ್ಟಿಂದ ಬರೋವಂಥ ಮಾರ್ನಿಂಗ್ ಸನ್ರೈಸು ಡೈರೆಕ್ಟಾಗಿ ತುಳಸಿ ಕಟ್ಟೆ ಮೇಲೆ ಬೀಳುತ್ತೆ. ಆ್ಯಂಡ್ ತುಳಸಿ ಕಟ್ಟೆನ ನಾರ್ತ್ ಈಸ್ಟ್ ಇಟ್ಟರೆ ತುಂಬ ಆಸ್ಪಿಷಿಯಸ್ಸು. ವಾಸ್ತು ಪ್ರಕಾರನೂ ಸಹಿತ ನಾರ್ತ್ ಈಸ್ಟಲ್ಲೇ ಇಡಿ ಅಂತ ಹೇಳ್ತಾರೆ. ಇದು ತುಳಸಿ ನಾವು ಮನೆ ಕಟ್ಟಬೇಕಾರೆ ನೆಟ್ಟಿರುವಂಥ ತುಳಸಿ ಗಿಡ ಅಲ್ಲ, ಯಾಕಂದರೆ ಫಸ್ಟ್ ಮನೆ ಕಟ್ಟಬೇಕಾದ್ರೆ ರಾಮ ತುಳಸಿ ಕೃಷ್ಣ ತುಳಸಿ ಅಂತ ಹಾಕಿದ್ವಿ. ಬಟ್ ಅದು ಲಾಸ್ಟಿಗೆ ತುಂಬಾ ಮಳೆ ಬಂದುಬಿಟ್ಟು ಒಂಚೂರು ಬಿಸಿಲೇ ಇರಲಿಲ್ಲ, 2 ತಿಂಗಳು ಆ ಬಿಸಿಲು ಇಲ್ಲದೆ ಕೊಳ್ತು ಹೋಗ್ಬಿಟ್ಟಿತ್ತು. ಹಾಗಾಗಿ ಮತ್ತೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಹೊಸ ಒಂದು ಸಣ್ಣ ತುಳಸಿ ಸಸಿಯನ್ನು ತಂದುಬಿಟ್ಟು ನಾವು ನೆಟ್ಟಿದ್ವಿ. ಸೊ ಅದು ಇವಾಗ ಇಷ್ಟು ಚೆನ್ನಾಗಿ ಮರದ ಥರ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಇವಾಗ ಏಪ್ರಿಲು ತುಂಬ ಒಳ್ಳೆ ಬಿಸಿಲು ಬರ್ತಿರೋದ ಕಾರಣ ಚೆನ್ನಾಗಿ ಚಿಗುರ್ತಾ ಇದೆ. ಈಗ ಮಾವೆಲ್ಲ ಚಿಗುರುತ್ತೆ, ಹಾಗೆಯೇ ತುಳಸಿ ಸಹಿತ ತುಂಬ ಚಿಗುರಿ ಈ ಥರ ಮರದ ಥರ ಆಗಿದೆ. ಜಸ್ಟ್ ಸನ್ರೈಸು ಮತ್ತು ವಾಟರ್ ಅಷ್ಟೇ ಅಲ್ಲ, ತುಳಸಿ ಚೆನ್ನಾಗಿ ಬೆಳೀಲಿಕ್ಕೆ ಪಾಟಿ ಮಿಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ತುಳಸಿ ನೆಡೋಕ್ಕಿಂತ ಮುಂಚೆ ಪಾಟ್ ಒಳಗೆ ಏನೇನು ಇರಬೇಕು ಅಂತ 30% ಗಾರ್ಡನ್ ಸಾಯಿಲು ಮತ್ತು ಎರೆಹುಳದ ಮಣ್ಣು ಇರುತ್ತಲ್ಲ ಅದು, ಮತ್ತು ಸ್ಯಾಂಡು, ಕೊಕೊಪೀಟು, ಸ್ವಲ್ಪ ಗೊಬ್ಬರ, ಸಗಣಿ ಗೊಬ್ಬರ ಇರುತ್ತಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಪಾಟಲ್ಲಿ ನಿಮ್ಮ ಮನೇಲಿರೋ ಪಾಟ್ ಇದ್ದರೆ, ಇಲ್ಲಾಂದರೆ ತುಳಸಿ ಗಿಡ ಎಲ್ಲಿಟ್ಟಿರ್ತೀರ ಅದಕ್ಕೆ ಹಾಕಬೇಕು. ಆ್ಯಂಡ್ ನಮ್ಮನೆ ತುಳಸಿ ಗಿಡ ಭೂಮಿಗೆ ತಾಗಿದೆ, ಅಂದರೆ ಗಾರ್ಡನ್ ಏನಿದೆಯಲ್ಲ ಅದೇ ಮಣ್ಣು ಕೆಳಗಡೆ ಇದೆ. ಸೊ ಮೇಲ್ಗಡೆ ನಾವು ಗೊಬ್ಬರ ಎಲ್ಲ ಹಾಕಿ ಪಾಟ್ ಇಟ್ಬಿಟ್ಟು ತುಳಸಿ ನೆಟ್ಟಿರೋದು. ಸೊ ತುಳಸಿ ಗಿಡದ ಬೇರು ಕೆಳಗಡೆ ಮಣ್ಣು, ಭೂಮಿ ಒಳಗಿರೋ ಮಣ್ಣಿಗೂ ಹೋಗಿದೆ. ಸೊ ಹೇಳ್ತಾರೆ ತುಳಸಿ ಗಿಡದ ಮಣ್ಣು ಭೂಮಿಗೆ ತಾಗಬೇಕಂತೆ. ಈಗ ನಾನು ಎವ್ರಿಡೇ ತುಳಸಿ ಕಟ್ಟೆನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಅದ್ರ ಜೊತೆ ನನ್ನ ಮಾರ್ನಿಂಗ್ ರೂಟೀನು. ಸೊ ದಟ್ ಮಾರ್ನಿಂಗ್ ಟೈಮಲ್ಲಿ ನಾನು ಇದಕ್ಕೆ ಎಷ್ಟು ಟೈಮ್ ಕೊಡ್ತೀನಿ ತುಳಸಿ ಕಟ್ಟೆಗೆ ಅಂತಲೂ ಹೇಳ್ತೀನಿ. ಸೊ ಈಗ ಒಂದು 15 ದಿನದಿಂದ ನಾನು ಬೇಗನೆ ಹೇಳ್ತಾ ಇದ್ದೀನಿ. ಸೊ ಬಿಫೋರ್ 6ಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಈಶಾನ್ಗೆ ಎಲ್ಲರೂ ಸ್ಕೂಲಿಗೆ ಹೋಗ್ತಾಳೆ ಅಥವಾ ಸಮ್ಮರ್ ಕ್ಯಾಂಪ್ ಭರತನಾಟ್ಯ ಕ್ಲಾಸೆಲ್ಲ ಹೋಗ್ತಾಯಿದ್ಲು. ಹಾಗಾಗಿ ಅವಳಿಗೆ ಏನು ಗಂಜಿ ಮಾಡೋದಿದೆ ಅಥವಾ ತಿಂಡಿ ಏನಾದರೂ ಪಡ್ಡು ರೆಡಿ ಮಾಡ್ಕೊತೀನಿ. ಸೊ ಇದು ಅವತ್ತಿನ ದಿನ ಅವಳು ಇಡ್ಲಿ ಸರಿಯಾಗಿ ತಿಂತಾಳೋ ಇಲ್ಲೋ, ಇಡ್ಲಿ ಸರಿಯಾಗಿ ತಿಂತಾಳೋ ಇಲ್ವೋ ಅಂತ ಹೇಳ್ಕೊಂಡು ಒಂದು ಗಂಜಿನೂ ಸಹಿತ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಅದಾದಮೇಲೆ ಮಾರ್ನಿಂಗ್ ಆಲ್ರೆಡಿ 6:30 ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ಮನೇಲಿ ಹೆಲ್ಪರು ಬಂದುಬಿಟ್ಟು ಕಸ ನೆಲ ಎಲ್ಲ ಗುಡಿಸ್ತಾಳೆ. ನಾನು ಸ್ನಾನ ಮಾಡಿದ ಕೂಡಲೇ ಪೂಜೆ ಮಾಡಲ್ಲ. ಫಸ್ಟ್ ನಾನು ಅಡುಗೆ ಏನಾರು ಇದ್ದರೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ಫಸ್ಟ್ ಮಾಡೋದೇ ಇತ್ತೀಚಿನ ಹ್ಯಾಬಿಟ್. ಈ ಒಂದು 1 ಮಂತ್ ಆಗ್ತಾ ಬಂತು. ಒಂದು 15 ಮಿನಿಟ್ಸು ನಾನು ಮೆಡಿಟೇಷನ್ ಮಾಡ್ತೀನಿ. ಸೊ ತುಂಬಾ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ. 3 ಸಾಂಗ್ನ ನಾನು ಆ್ಯಕ್ಚುಲಿ ಇಯರ್ಫೋನ್ ಹಾಕ್ಕೊಂಡು ಕೇಳ್ತೀನಿ. ಒಂದು ಎಲ್ಲ ಮಾರ್ನಿಂಗ್ ಮಂತ್ರ ಇರೋವಂಥ ಒಂದು ಸಾಂಗ್ ಇದೆ, ಇನ್ನೊಂದು ಆದಿತ್ಯ ಹೃದಯ ಸ್ತೋತ್ರಮು, ಇನ್ನೊಂದು ಹನುಮಾನ್ ಚಾಲೀಸ. ಅದನ್ನಷ್ಟು ಆದಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ. ತುಳಸಿ ಕಟ್ಟೆಗೆ ಜಸ್ಟು ಒಂದು ನೀರು ಹಾಕಿದರೆ ಅದು ಅಷ್ಟು ಪಾಸಿಟಿವ್ ಆಗಿ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ. ಅದ್ರ ಜೊತೆಗೆ ನಾವು ಮಾಡುವಂಥ ಡೈಲಿ ರೂಟೀನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಫುಲ್ ಮಾರ್ನಿಂಗ್ ರೂಟೀನೇ ಹೇಳ್ತಾ ಇರೋದು. ನೆಕ್ಸ್ಟು ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ದೇವರಿಗೆ ಹೂಗಳನ್ನ ಒಂದು 5 ಮಿನಿಟ್ಸಲ್ಲಿ ಅಲ್ಲೇ ನಮ್ಮ ಮನೆ ಹಿತ್ತಲಲ್ಲಿ ಯಾವುದ್ಯಾವ್ದು ಗಿಡಗಳಿದೆ, ದಾಸವಾಳ ಗಿಡ, ಪಾರಿಜಾತ ಗಿಡ, ಸೊ ಮುತ್ತು ಮಲ್ಲಿಗೆ, ಸೊ ಅಂಥದ್ದೆಲ್ಲ ಒಂದಿಷ್ಟು 3-4 ಗಿಡಗಳು ಚೆನ್ನಾಗಿ ಹೂ ಬಿಡ್ತವೆ. ಸೊ ಆ ಹೂಗಳನ್ನ ಕೀಳ್ತೀನಿ. ಆ್ಯಂಡ್ ಪೂರ್ತಿ ಹೂಗಳನ್ನ ಎಲ್ಲ ಗಿಡದಲ್ಲಿ ಪೂರ್ತಿ ಹೂವನ್ನ ಕೀಳಬಾರ್ದಂತೆ. ಒಂದು ಹೂವನ್ನಾದರೂ ಬಿಟ್ಬಿಟ್ಟು ಉಳಿದಿದ್ದನ್ನು ತಗೋಬೇಕಂದ್ರೆ. ಸೊ ನಾನು ಎಲ್ಲ ಗಿಡದಲ್ಲೂ ಒಂದೊಂದು ಹೂವನ್ನ ಅಲ್ಲೇ ಗಿಡಕ್ಕೆ ಬಿಟ್ಬಿಟ್ಟು ಇನ್ನು ಉಳಿದಿದ್ದ ಹೂವನ್ನ ದೇವ್ರಿಗೆ ತಗೋತೀನಿ. ಆ್ಯಂಡ್ ನೆಕ್ಸ್ಟ್ ದೇವ್ರ ಹೂ ತೆಗಿತಾ ಇರಬೇಕಾದ್ರೆ ನಾನು ಮೇನ್ ಕೆಲಸ ಎವ್ರಿಡೇ ಮಾಡೋದು ಮಾರ್ನಿಂಗು ತುಳಸಿ ಕಟ್ಟೆಯಲ್ಲಿರೋವಂಥ ಹೂವು. ಎಲ್ಲರೂ ಅಬ್ಸರ್ವ್ ಮಾಡಿರುವಂಗೆ ತುಳಸಿಯಲ್ಲೂ ಸಹಿತ ಹೂ ಬಿಡುತ್ತೆ.
ಸೊ ಅದನ್ನೂ ಸಹಿತ ನಾವು ಅದಕ್ಕೆ ನೋವು ಆಗಿಲ್ದಂಗೆ ಜಸ್ಟು ಚೂಟ್ ಅಂದರೆ ಉಗುರು ತಾಗಿಸ್ಬಾರ್ದು. ಉಗುರು ತಾಗಿಸ್ತೇನೆ ನಾವು ಹಾಗೇ ಹೀಗೆ ಕೈಯಲ್ಲಿ 2 ಕೈಗಳ ಮಧ್ಯದಿಂದ ಕಟ್ ಮಾಡ್ಕೋಬೇಕು. ಸೊ ಉಗುರಿಂದ ಕಟ್ ಮಾಡಬಾರ್ದು, ಕೈಯಿಂದ ಬೇಕಾದ್ರೆ ಮುರಿಬೋದು. ಸೊ ಹಾಗೆ ನಾನು ಮುಂದೆ ಚಿಗುರಲ್ಲಿ ಬರ್ತಾ ಇರೋವಂಥ ಒಂದಿಷ್ಟು ಹೂವು ಇರುತ್ತೆ, ಅದನ್ನು ಡೈಲಿನೂ ನೀನು ನಂಬ್ತಿರೋ ಬಿಡ್ತಿರೋ ಹೂ ಕೀಳೋಕ್ಕೆ ನನಗೆ 5 ಮಿನಿಟ್ಸ್ ಅಷ್ಟು 5 ಮಿನಿಟ್ಸಲ್ಲಿ ಇಡೀ ಇದ್ರದ್ದೆಲ್ಲ ಹೂ ಕಿತ್ಕೊಂಡ್ಬಂದುಬಿಡ್ಬೋದು. ಬಟ್ ತುಳಸಿಯಲ್ಲಿರೋ ಹೂ ಕೀಳೋಕ್ಕೆ ಅದಕ್ಕೆ ಸಪ್ರೇಟಾಗಿ 5 ಮಿನಿಟ್ಸ್ ಬೇಕಾಗುತ್ತೆ. ಯೂಶ್ವಲಿ 10 ಮಿನಿಟ್ಸ್ನ ಇಲ್ಲೇ ಟೈಮ್ ಸ್ಪೆಂಡ್ ಆಗೋಗುತ್ತೆ ನನಗೆ. ಬಿಕಾಸ್ ತುಳಸಿ ಕಟ್ಟೆ ತುಂಬ ದೊಡ್ಡದಾಗಿರೋದ್ರಿಂದ ಅಷ್ಟೊಂದು ಹೂಗಳು ಬಿಟ್ಟಿರುತ್ತೆ. ಸೊ ಇದೆ ನೋಡ್ತಾ ಇದ್ದೀರಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರೊಸೆಸ್ಸು. ಆ್ಯಂಡ್ ಮೇಯ್ನಾಗಿ ನಾವು ತುಳಸಿ ಕಟ್ಟೆನ ಮುಟ್ಟೋಕ್ಕಿಂತ ಮುಂಚೆನೇ ನಾವು ಸ್ನಾನ ಮಾಡಿರಬೇಕು. ಸ್ನಾನ ಮಾಡಿದ ಮೇಲೆ ಹೂ ಕೊಯ್ಯೋದು, ನಾನು ತುಳಸಿ ಕಟ್ಟೆನ ಅಲ್ಲಿರೋ ಹೂಗಳನ್ನ ಕೀಳೋದು ಮಾಡ್ತೀನಿ. ಸೊ ನೋಡ್ಬೋದು. ಸೊ ಆ್ಯಂಡ್ ಎಷ್ಟೊಂದು ಹೂಗಳಿರುತ್ತೆ ಅಂತಂದರೆ ಒಂದು ತುಳಸಿ ಮಾಲನೇ ತುಂಬ ಒಂದು ಮಾರಷ್ಟು ಮಾಡ್ಬೋದೇನೋ ಅಷ್ಟು ತುಳಸಿದು ಹೂ ಬಿಡುತ್ತೆ. ಸೊ ಅಷ್ಟೂ ಆದಷ್ಟು ನನ್ನ ಕೈಲಿ ಎಷ್ಟು ಟೈಮ್ ಇರುತ್ತೆ ಅಷ್ಟು ಟೈಮಲ್ಲಿ ಎಲ್ಲದನ್ನು ತುದಿಯಲ್ಲಿರುವಂಥದ್ದು ಕಟ್ ಮಾಡ್ತೀನಿ. ಸೊ ಆ ತುದಿಯಲ್ಲಿರುವಂಥದ್ದು ಕಟ್ ಮಾಡಿದರೆ ಮತ್ತು ಒಣಗಿರೋವಂಥದ್ದನ್ನು ಕಟ್ ಮಾಡಿದರೆ ಮಾತ್ರ ಚಿಗುರು ನಿಮಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಯಾವುದು ಒಣಗಿರೋದಕ್ಕೆ ಬಿಡಬಾರ್ದು. ಸೊ ಈ ಹೂವನ್ನೇ ಮುಂದೆ ಬಂದುಬಿಟ್ಟು ಅದಲ್ಲೇ ಒಣಗೋಗ್ತಾ ಹೋಗ್ಬಿಡುತ್ತೆ. ಆ ಹೂವನ್ನ ತೆಗೆದ್ರೆ ಅಷ್ಟು ತಾನೇ ನಮಗೆ ಅಲ್ಲಿ ಮತ್ತೊಂದು ಚಿಗುರು ಬರೋಕ್ಕೆ ಸಾಧ್ಯ. ಸೊ ತುಂಬ ಜನ ಮಾಡೋ ಮಿಸ್ಟೇಕ್ ಅಷ್ಟೇ, ಅದನ್ನು ಹಾಗೆ ಬಿಟ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅದು ಮುಂದೆ ಬೆಳೆಯೋದಿಲ್ಲ, ಅಲ್ಲೇ ಒಣ್ಕೊಂಡು ಹೋಗ್ಬಿಡುತ್ತೆ. ಆ್ಯಂಡ್ ಇದನ್ನು ಸಂಜೆ ಹೊತ್ತು ಮಾಡಬಾರ್ದು, ಬೆಳಗಿನ ಜಾವ ಮಾತ್ರ ತುಳಸಿ ಕಟ್ಟೆನ ಮುಟ್ಟಬೇಕು. ಸಂಜೆ ಹೊತ್ತು ಹಿಂಗೆ ಗಿಡಗಳನ್ನ ಮುರಿಯೋದೆಲ್ಲ ಕೆಲಸ ಮಾಡಬಾರ್ದಂತೆ. ಸೊ ಹಾಗೆ ಮಾರ್ನಿಂಗ್ ಟೈಮೇ ಆದಷ್ಟು ಒಂದು 6:30 ಒಳಗಡೆ ಅಥವಾ 6:30 to 7 ಒಳಗಡೆ ಈ ಒಂದು ಏನು ತುಳಸಿ ಕಟ್ಟೆಯಲ್ಲಿರೋಂಥ ಹೂಗಳನ್ನ ಕೀಳೋದು ಮಾಡಬೇಕು. ಆ್ಯಂಡ್ ನಾನು ಅದ್ರ ಜೊತೆಗೆ ಈ ಒಣಗಿರೋವಂಥದ್ದು ಕಾಣಿಸ್ತಿದೆಯಾ, ಸೊ ಒಣಗಿರೋವಂಥ ಕಡ್ಡಿಗಳನ್ನೂ ಸಹಿತ ನಾನಲ್ಲೇ ತೆಗಿತೀನಿ. ಸೊ ನೋಡ್ಬೋದು ನೀವಿಲ್ಲಿ ಹೇಗೆ ಒಣಗಿದೆ ಕೆಲವೊಂದು ಕಡೆ ಅಂತ ಹೇಳ್ಕೊಂಡು. ಸೊ ಆ ಕಡ್ಡಿಗಳನ್ನ ನಾವು ತೆಗೆದ್ರೆ ಮಾತ್ರ ಅಲ್ಲಿ ಇನ್ನೊಂದು ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಸಲನೂ ಹಿಂಗಾಗಿರುತ್ತೆ. ಕೆಲವೊಂದು ಸಲ ಒಂದೊಂದು ಕೊಂಬೆಗಳಿಂದ ಮಾತ್ರ ಕಡ್ಡಿ ಒಣಗಿರುತ್ತೆ, ಬೇರೆ ಎಲ್ಲ ಕಡೆ ಚೆನ್ನಾಗಿರುತ್ತೆ. ಅದನ್ನು ನಾವು ಸ್ವಲ್ಪ ಕಟ್ ಮಾಡಿಬಿಡ್ಬೇಕು. ಆವಾಗ ಪೂರ್ತಿ ಕಡೆ ಸ್ಪ್ರೆಡ್ ಆಗೋಲ್ಲ, ಪೂರ್ತಿ ಬೇರೆ ಕಡೆ ಎಲ್ಲ ಚಿಗುರು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಏನು ಗೊತ್ತಾ, ನಾನು ಹೂವೆಲ್ಲ ಕಿತ್ಕೊಂಬರ್ಬೇಕಾದ್ರೆ ನಮ್ಮನೆ ಗುಬ್ಬಿ ನೋಡಿ ಅಲ್ಲಿ ಕುತ್ಕೊಂಡು ತಿಂತಾ ಇದೆ. 2 ಕಡೆ ಇದೆ, ಅಲ್ಲೊಂದು ಈ ಕಡೆ ಒಂದು, 2 ಗುಬ್ಬಿಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಬ್ಯೂಟಿಫುಲ್. ಅದು ಬಂದುಬಿಟ್ಟು ಅದೂ ಸಹಿತ ಗುಬ್ಬಿ ಆ ತೋರಣದಲ್ಲಿರೋ ಭತ್ತಗಳನ್ನ ತಿಂತಾ ಇರೋದು. ಆ್ಯಂಡ್ ದೆನ್ ಏನೇನು ತೊಗೊಂಬಂದಿರ್ತೀನಿ ಹೂಗಳನ್ನ ನಾನು ಮನೆ ಮುಂದೆ ಇರೋವಂಥ ಹೊಸಲಿಗೆ ಅದನ್ನು ಇಡ್ತೀನಿ. ಅದಕ್ಕಿಂತ ಮುಂಚೆ ಹೊಸಲಿಗೆ ನಾನು ಆಲ್ರೆಡಿ ಹೂ ಕೀಳೋಕ್ಕಿಂತ ಮುಂಚೆನೇ ಹೊಸಲು ಪೂಜೆ ಮಾಡಿರ್ತೀನಿ. ಅಂದರೆ ನೀರು ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿರ್ತೀನಿ. ಏರ್ಸಿರಲ್ಲ. ಹೂ ಕಿತ್ಕೊಬಂದ್ಮೇಲೆ ಫಸ್ಟ್ ಮೇನ್ ಡೋರಿಗೆ ಒಂದು 2 ಹೂಗಳನ್ನ ಇಟ್ಬಿಟ್ಟು ಮತ್ತು ಪೂಜಾ ರೂಮಿಗೂ ಸಹಿತ 2 ಹೂವನ್ನ ಇಟ್ಟು ಇನ್ನು ದೇವರಿಗೆ ನಾನು ಏರಿಸ್ತೀನಿ. ಸೊ ಇದು ನನ್ನ ದೇವರ ಪೂಜೆಯ ಒಂದು ತಾಲಿ. ನೋಡ್ಬೋದು ಎಷ್ಟೊಂದು ತುಳಸಿ ಹೂಗಳಿದೆ ಅಂತ ಹೇಳ್ಕೊಂಡು. ಆ್ಯಂಡ್ ಉಳಿದಿದ್ದೆಲ್ಲ ದಾಸವಾಳ ಹೂವು ಮತ್ತು ಹಸಿ ಹಾಲು, ಡ್ರೈ ಫ್ರೂಟ್ಸು ಮತ್ತು ನೀರು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಕೊಂಡು. ಆ್ಯಂಡ್ ನಾನು ಎವ್ರಿಡೇ ದೇವ್ರನ್ನ ತೊಳೆಯೋದಿಲ್ಲ, ಮಂತ್ಲಿ ಒನ್ಸ್ ಹುಣ್ಣಿಮೆ ದಿನ ಅಷ್ಟೇ ತೊಳಿತೀನಿ. ಅದನ್ನು ಡೀಟೇಲ್ ವ್ಲಾಗು ಒಂದು ಹುಣ್ಣಿಮೆ ಪೂಜೆ ಅಂತಲೇ ಒಂದು ವ್ಲಾಗ್ ಮಾಡಿದ್ದೀನಿ. ಎವ್ರಿಡೇ ನಾನು ಜಸ್ಟ್ 10 ಮಿನಿಟ್ಸಲ್ಲಿ ನಂದು ಪೂಜೆ ಆಗೋಗುತ್ತೆ. ಅರ್ಶಿನ ಕುಂಕುಮ ಏರಿಸ್ಬಿಟ್ಟು ಹೂಗಳನ್ನ ಎಲ್ಲ ದೇವರಿಗೆ ಹಳೆ ಹೂಗಳನ್ನ ತೆಗೆದುಬಿಟ್ಟು ಹಳೆ ಹೂವನ್ನ ಮೊದಲೇ ತಗ್ಕೊಂಡು ಹೋಗಿರ್ತೀನಿ. ಅಂದರೆ ಹೊಸಲು ಪೂಜೆ ಮಾಡೋಕ್ಕಿಂತ ಮುಂಚೆನೇ ಹಳೆ ಹೂವನ್ನ ತೆಗೆದುಬಿಟ್ಟು ಆಮೇಲೆ ಈಗ ಹೊಸ ಹೂ ಕಿತ್ಕೊಂಡ್ಬಂದಮೇಲೆ ಹೊಸ ಹೂಗಳನ್ನ ಎಲ್ಲ ದೇವರಿಗೂ ಸಹಿತ ಏರಿಸ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಆರತಿ ಮಾಡೋದು. ಇಷ್ಟೇ ನಂದು ಸಿಂಪಲ್ ಪೂಜೆ. ಒಂದು 7 to 8 ಮಿನಿಟ್ಸಲ್ಲೇ ನಂದು ಮಾರ್ನಿಂಗ್ ಪೂಜೆ ಏನಿದೆ ಅದು ಮುಗ್ದೋಗುತ್ತೆ. ಆಲ್ಮೋಸ್ಟ್ 7:30 ಒಳಗಡೆ ಈ ಒಂದು ರೂಟೀನ್ ಏನಿದೆ ಅಲ್ಲ, ತುಳಸಿ ಹೂ ಕಿತ್ಕೊಬರೋದಾಗಿರ್ಬೋದು ಆ್ಯಂಡ್ ದೇವ್ರ ಪೂಜೆ ಮಾಡೋದು ನಂದು ಮುಗ್ದೋಗುತ್ತೆ. ಆ್ಯಂಡ್ ಡೈಲಿ ಪೂಜೆ ಮಾಡ್ತಾ ಒಂದು ನೆನಪಿಟ್ಕೊಳ್ಳಿ, ದಟ್ ಸಂಕಲ್ಪ ಮಾಡ್ಕೊಳೋದು. 5 ಮಿನಿಟ್ಸ್ ಪೂಜೆಯಲ್ಲೂ ಸಹಿತ 2 ಮಿನಿಟ್ಸ್ ಒಂದು ಅಕ್ಷತೆಗಳನ್ನ ತೊಗೊಂಡ್ಬಿಟ್ಟು ನಮಗೆ ಬೇಕಾಗಿದ್ದನ್ನು ನಾವು ಅಂದ್ಕೊಂಡು ದೇವರಿಗೆ ಆ ಅಕ್ಷತೆಗಳನ್ನ ಅರ್ಪಿಸಬೇಕು. ಸೊ ದಟ್ ನಮ್ಮ ಪ್ರಾರ್ಥನೆ ಏನಿದೆ ಅದೆಲ್ಲದು ದೇವರಿಗೆ ಮುಟ್ಲಿ ಅಂತ ಹೇಳ್ಕೊಂಡು. ಆ್ಯಂಡ್ ಮೇಯ್ನಾಗಿ ನಮ್ದು ಏನೇ ಪ್ರಾರ್ಥನೆ ಇದ್ರೂ ನಾನು ಪ್ರೆಸೆಂಟ್ ಟೆನ್ಸಲ್ಲೇ ಇರಬೇಕು. ನಮಗೆ ಆಲ್ರೆಡಿ ಆಗಿದೆ ಅನ್ನೋ ಥರ ಫೀಲ್ ಮಾಡಿಕೊಂಡು ವಿಜುವಲೈಸೇಷನ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ 11 ಟೈಮ್ಸ್ ಓಂ ಶ್ರೀಂ ನಮಃ ಅಂತ ಹೇಳ್ಕೊಂಡು, ಓಂ ನಮಃ ಶಿವಾಯ ಅಂತ ಒಂದು 11 ಟೈಮ್ಸ್ ಹೇಳ್ಕೊಂಡು ಮಾಡಬೇಕು. ಸೊ ಆಮೇಲೆ ನೈವೇದ್ಯಗಳನ್ನೆಲ್ಲ ಏರಿಸ್ಬಿಟ್ಟು ಆರತಿ ಮಾಡ್ತೀನಿ. ಇಷ್ಟೇ, ವೆರಿ ಸಿಂಪಲ್. ನೀವು ನೋಡ್ಬೋದು 5 to 8 ಮಿನಿಟ್ಸಲ್ಲಿ ಪೂಜೆ ಆಗೋಗುತ್ತೆ. ಅದಕ್ಕಿಂತ ಮುಂಚೆ ನಾನು ಮೊಬೈಲಲ್ಲಿ ಒಂದು ಹಾಡು ಹಾಕಿರ್ತೀನಿ, ಆದಿತ್ಯ ಹೃದಯಂ ಸ್ತೋತ್ರಂ ಹಾಡು ಹಾಕಿಬಿಟ್ಟೆ ಪೂಜೆ ಮಾಡ್ತೀನಿ.
ಇನ್ನು ನೆಕ್ಸ್ಟ್ ಮೇನ್ ಥಿಂಗ್ ಬರೋದು ತುಳಸಿ ಪೂಜೆ. ಸೊ ನಮ್ಮ ಮನೆ ದೇವ್ರ ಪೂಜೆ ಆದಮೇಲೆ ತುಳಸಿಗೆ ಅಂತ ಅರ್ಶಿನದ ನೀರು ಮತ್ತು ಹಸಿ ಹಾಲು, ದೇವರಿಗೆ ಒಂದು ಹಸಿ ಹಾಲು ನೈವೇದ್ಯ ಇಟ್ಟಿರ್ತೀನಿ, ಇದೊಂದು ತುಳಸಿ ಕಟ್ಟೆಗೆ ಅಂತ ಹೇಳ್ಕೊಂಡು. ಸೊ ಇವೆರಡು ನನ್ನ ಡೈಲಿ ರೂಟೀನು. ಸೊ ಜಸ್ಟ್ ತುಳಸಿ ಕಟ್ಟೆ ಅಷ್ಟೇ ತೋರಿಸ್ಬಾರ್ದು ಅಂತ ಹೇಗೆ ನಾನು ಮಾಡ್ತೀನಿ ಆ ಪ್ರೊಸೆಸ್ ಅಂತ. ಈಗ ಅಲ್ಲಿ ದೇವರ ಪೂಜೆ ಮಾಡ್ಕೊಬಂದ್ಬಿಟ್ಟು ಅದೇ ಪಾಸಿಟಿವ್ ವೈಬ್ಸಿಂದ ತುಳಸಿ ಕಟ್ಟೆಗೂ ಸಹಿತ ಅರ್ಶಿನದ ನೀರು ಮೇಲೆ ಹಸಿ ಹಾಲು ಸಹಿತ ತುಳಸಿ ಕಟ್ಟೆಗೆ ಹಾಕ್ತೀನಿ. ಇದಾದಮೇಲೆ ನಾನು ತುಳಸಿಗೂ ಸಹಿತ ಹೂಗಳನ್ನ ಅರ್ಶಿನ ಕುಂಕುಮನ ಏರಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಪೂಜೆ ಅಂದರೆ ವೆರಿ ಸಿಂಪಲ್, ಅದೇ ಜಸ್ಟ್ ಒಂದು 2 ಹೂಗಳನ್ನ ಏರಿಸ್ಬಿಟ್ಟು ಅದಕ್ಕೆ ಒಂದು ರೌಂಡ್ ಸುತ್ತೀನಿ. ಸೊ ದಟ್ ಮಾರ್ನಿಂಗ್ ತುಳಸಿ ಕಟ್ಟೆನ ರೌಂಡ್ ಮಾಡೋದ್ರಿಂದ ಅದ್ರ ಹತ್ರ ಇರೋದ್ರಿಂದ ಅದ್ರದ್ದು ಆಕ್ಸಿಜನ್, ಅದ್ರದ್ದು ಏನಿದೆ ಅರೋಮ ನಮ್ಮ ಬಾಡಿಗೆ ಹೋಗಿ ನಮಗೂ ಪಾಸಿಟಿವ್ ಎನರ್ಜೀಸ್ ಬರುತ್ತೆ, ಇಮ್ಯುನಿಟಿ ಬರುತ್ತೆ ಅಂತ ಹೇಳ್ಕೊಂಡು. ಸೊ ಆಮೇಲೆ ದೇವ್ರ ಮನೇಲಿ ಇಟ್ಟಿರುವಂಥ ಉದ್ದಿನ ಕಡ್ಡಿ ಏನಿದೆ ಅದನ್ನು ಇಲ್ಲೂ ಬಂದುಬಿಟ್ಟು ಹೊರಗಡೆ ಅದಕ್ಕೆ ತೋರಿಸ್ಬಿಟ್ಟು ಮತ್ತು ಸೂರ್ಯನಿಗೂ ತೋರಿಸ್ಬಿಟ್ಟು ಹೊರಗಡೆ ಇಡ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಮಾರ್ನಿಂಗ್ ಜ್ಯೂಸ್. ಹೌದು, ಮಾರ್ನಿಂಗ್ ಜ್ಯೂಸ್ ನಾನು ಮಿಸ್ ಮಾಡೋದೇ ಇಲ್ಲ. ಕೆಲವೊಂದು ಸಲ ವಾರದಲ್ಲಿ 1-2-3 ಸಲ ಮಿಸ್ ಆಗುತ್ತೆ, ಕೆಲವೊಂದು ಲೇಸಿನೆಸ್ನಲ್ಲಿ ಬಿಟ್ಟರೆ. ಯೂಶ್ವಲಿ ಏನಾದರೂ ಎಲ್ಲ ಇತ್ತು, ಆ್ಯಪಲ್ಲು, ಕ್ಯಾರೆಟು, ಬೀಟ್ರೋಟ್ ಇತ್ತು ಅಂದರೆ ಮಾರ್ನಿಂಗ್ ಜ್ಯೂಸ್ 5 ಮಿನಿಟ್ಸಲ್ಲಿ ಮಾಡಿಬಿಡ್ತೀನಿ. ಕನೆಕ್ಟ ಹಿಂದಿನ ದಿನ ನಾನು ಅದನ್ನು ತೆಗೆದಿಟ್ಕೊಬಿಟ್ಟಿರ್ತೀನಿ. ಸೊ ಈಸಿಯಾಗಿ ಒಂದು 5 ಮಿನಿಟ್ಸಲ್ಲಿ ಜ್ಯೂಸ್ ಆಗೋಗುತ್ತೆ. ಸೊ ಈ ಸ್ಕಿನ್ ಮೇಂಟೈನ್ ಕೇಳ್ತಿರಲ್ಲ, ಸೊ ಸ್ಕಿನ್ ಮೇಂಟೈನ್ ಆಗಲಿಕ್ಕೆ ಈ ಎಲ್ಲ ಮಾರ್ನಿಂಗ್ ರೂಟೀನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟ ಆಗ್ತಿದ್ದಂಗೆ ನಮ್ಮ ಮನೇಲಿ ಇರೋವಂಥ ಒಂದು ಅಲಾರಾಮ್ ಎದ್ಬಿಟ್ಟಿರುತ್ತೆ. 8 ಗಂಟೆ ಆಗೋಗಿರುತ್ತೆ. 8 ಗಂಟೆಗೆ ನನ್ನ ಮನೆ ಅಲಾರಾಮ್ ಎದ್ಬಿಟ್ಟಿರ್ತಾಳೆ. ಸೊ ಅವಳಿಗೂ ಸಹಿತ ಮಾರ್ನಿಂಗ್ ಎದ್ಕೊಳ್ಳೆ ಫಸ್ಟ್ ಇದು ಜ್ಯೂಸನ್ನ ಕುಡಿಸ್ಬಿಟ್ಟು ಇನ್ನು ಉಳಿದ ತಿಂಡಿ ಎಲ್ಲ ಕೊಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಒಂದು ಸ್ಪೆಷಲ್ ಏನಂದರೆ, ನಮ್ಮ ಮನೆ ಒಳಗೆ ಕ್ಯೂಟಾಗಿರೋ ಕರುಗಳು ಬಂದಿತ್ತು. ಸೊ ಅದನ್ನು ತೋರಿಸೋಣ ಅಂತ ಅನ್ನಿಸ್ತು. ಯೂಶ್ವಲಿ ದಿನಾನೂ ದನಗಳು ಬರುತ್ತೆ, ಹೊರಗಡೆ ಗೇಟ್ ಹತ್ರ ಬಂದುಬಿಟ್ಟು ತಿನ್ಕೊಂಡು ಹೋಗುತ್ತೆ, ಅದು ಡೈಲಿ ರೂಟೀನೇ. ಬಟ್ ದಿಸ್ ಟೈಮ್ ಕರು ಬಂದಿದ್ದಕ್ಕೆ ನಂಗೆ ಅನಿಸ್ತು ಅದನ್ನು ಒಳಗಡೆ ಕರೆಯೋಣ. ಅದೇನು ಇಡೀ ಎಲ್ಲ ಗಿಡಗಳನ್ನ ತಿನ್ನೋಕ್ಕಾಗಲ್ಲ ಅದ್ರ ಕೈಯಲ್ಲಿ ಅಂತ ಒಳಗಡೆ ಕರೆದ್ಬಿಟ್ಟು, ಸೊ ಅದಕ್ಕೆ ಮುದ್ದಾಡಿಕೊಂಡು ನಮ್ಮ ಮನೆಯವರು ಬಂದುಬಿಟ್ಟು ಅದಕ್ಕೆ ಮುದ್ದಾಡಿಕೊಂಡು ನಾವು ಅದಕ್ಕೆ ಊಟ ಹಾಕ್ತಿದ್ದೀವಿ. ಮನೇಲಿ ಬಾಳೆಹಣ್ಣು, ಸೌತೆಕಾಯಿನೂ ಕಟ್ ಮಾಡಿ ಹಾಕ್ತೀನಿ. ಕೆಲವೊಂದು ಸಲ ಅಕ್ಕಿ ಬೆಲ್ಲ ಅಂತೂ ಕೊಡ್ತೀನಿ. ಏನೂ ಇಲ್ಲ ಅಂದರೆ ಅಲ್ಲೊಂದು ಸ್ಟೋರ್ ರೂಮಲ್ಲಿ ಒಂದು ದೊಡ್ಡ ಚೀಲ ಇಟ್ಬಿಡ್ತೀನಿ ಅಕ್ಕಿ ಮತ್ತು ಪಕ್ಕಕ್ಕೆ ಬೆಲ್ಲ. ಸೊ ಎವ್ರಿಡೇ, ಯಾಕೆಂದರೆ ಎವ್ರಿಡೇ ಗೇಟ್ ಹತ್ತಿರ ಬಂದುಬಿಟ್ಟು ದನನೇ ಬಂದು ಗೇಟ್ನ ದೂಡುತ್ತೆ, ಸೌಂಡ್ ಮಾಡುತ್ತೆ, ನಾನು ಬಂದಿದ್ದೀನಿ ಅಂತ ಹೇಳ್ಕೊಂಡು. ನಮ್ಮ ಮನೇಲಿ ಅದೊಂದು ಸ್ಪೆಷಲ್ಲು. ಸೊ ಯಾವ್ದಾರು ಒಂದು CC ಕ್ಯಾಮ್ರಾದಲ್ಲಿ ಇರೋದನ್ನ ವೀಡಿಯೋ ಫುಟೇಜ್ ಹಾಕ್ತೀನಿ ನೆಕ್ಸ್ಟ್ ಟೈಮ್, ಅದು ಬಂದು ಹೇಗೆ ನಮ್ಮನ್ನ ಕರಿಯತ್ತೆ ಹೊರಗಡೆ ಅಂತ ಹೇಳ್ಕೊಂಡು ಅಂತ. ಸೊ ನೋಡಿ ಎಷ್ಟು ಮುದ್ದಾಗಿ ಕ್ಯೂಟಾಗಿದ್ದಾವೆ. ಒಂದು ಗೌರಿ, ಒಂದು ಗಾಯತ್ರಿ ಥರ ತುಂಬ ಚೆನ್ನಾಗಿ ಅನ್ಸುತ್ತೆ ನನಗೆ. ಐ ಡೋಂಟ್ ನೋ ಥಿಂಗ್ಸ್, ಈ ಎಲ್ಲ ಫೀಲ್ಸೇ ನಮಗೆ ಈ ಮನೆಗೆ ಕೊಡುವಂಥ ಒಂದು ಲಕ್ಷಣ. ಜಸ್ಟ್ ನಾವಷ್ಟೇ ಮನೆ ಕಟ್ಟಿರೋ ಸಿಮೆಂಟು ಕಲ್ಲು ಅಷ್ಟೇ ಈ ಮನೆ ಅಲ್ಲ, ಇದೊಂದು ಪೂರ್ತಿಯಾಗಿ ಇದಕ್ಕೆ ಒಂದು ಜೀವ ಇದೆ ಅಂತ ಹೇಳ್ಕೊಂಡು ಇವೆಲ್ಲದೂ ಬಂದು ಹೋಗಿ ಮಾಡುತ್ತೆ ನೋಡಿ. ನಾ ಗಿಡಗಳ ಜೊತೆ ಆಗಿರ್ಬೋದು, ಪ್ರಾಣಿಗಳ ಜೊತೆ, ನಾಯಿ ಜೊತೆ, ದನಗಳ ಜೊತೆ, ಸೊ ಇದೆಲ್ಲದ್ರ ಜೊತೆ ಬಂದು ಹೋಗಿ ಈವನ್ ನಾ ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಇನ್ನೊಂದಿದೆ. ದಟ್ ಕಾಂಪೌಂಡ್ ಮೇಲೆ ನಾನು ಬ್ರೆಡ್ ತುಂಡು ಮತ್ತು ಇದನ್ನ ಇಟ್ಟಿರ್ತೀನಿ, ಬಿಸ್ಕೆಟ್ನ. ಸೊ ಅದಕ್ಕೂ ಸಹಿತ ತಿನ್ನೋಕ್ಕೆ ಎಲ್ಲ ಪಕ್ಷಿಗಳು ಬಂದು ತಿಂತಾ ಇರ್ತವೆ. ಸೊ ಇದೆಲ್ಲದನ್ನು ಸೇರಿಕೊಂಡು ಒಂದು ಮನೆ ಪಾಸಿಟಿವ್ ಆಗುತ್ತೆ. ಜಸ್ಟ್ ತುಳಸಿ ಕಟ್ಟೆ ನಮ್ಮ ಮನೇಲಿ ಯಾಕೆ ಒಣಗ್ತಿದೆ, ಪಾಸಿಟಿವ್ ಆಗಿಲ್ಲ ಅನ್ನೋದಕ್ಕಿಂತ ನಮ್ಮ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಇದನ್ನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಮನೆಯವರು ಬೆಳಗ್ಗೆ ಜಿಮ್ಮಿಗೆ ಹೋಗ್ತಾ ಬರ್ತಾ ಅವರಿಗೆ ದಾರಿಯಲ್ಲಿ ಕಂಡಿರೋಂಥ ಕರುನ ಹೊರಡೆ ಬಿಟ್ಕೊಂಡಿರೋದು. ಸೊ ಅವರು 7 o'clock ಹಿಂಗೆ ಜಿಮ್ಮಿಗೆ ಹೋಗ್ತಾರೆ, 8:15 ತನಕ ಮನೆಗೆ ಬಂದುಬಿಡ್ತಾರೆ. ಇದಾಗಿತ್ತು ನನ್ನ ಮಗಳು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಇರೋವಂಥ ಒಂದು ಮಾರ್ನಿಂಗ್ ರೂಟೀನು. ಸೊ ಈಗ ನಾನು ನನ್ನ ತುಳಸಿ ಬಗ್ಗೆ ಹೇಳೋದಂದರೆ ನಿಮಗೆ ಗೊತ್ತಾಗಿರ್ಬೋದು ಇವಾಗಲೇ ನಾನು ಹೇಗೆ ತುಳಸಿನ ಡೈಲಿ ಮೇಂಟೈನ್ ಮಾಡ್ತೀನಿ. ಡೈಲಿನೂ ಇದೊಂದು ನನ್ನ ದೇವಿ ಅಥವಾ ನನ್ನ ಒಂದು ಏನು ಗಾಡ್ ಅಂತ ಅಂದ್ಕೊಂಡು ಮಾಡೋವಂಥ ಇದು ಗಿಡ. ಇಟ್ ಈಸ್ ನಾಟ್ ಜಸ್ಟ್ ಗಿಡ ಥರ ನಾನು ಟ್ರೀಟ್ ಮಾಡೋದೇ ಇಲ್ಲ. ಆ್ಯಂಡ್ ನಮಗೇನಾದ್ರು ಪೀರಿಯಡ್ಸ್ ಏನಾದ್ರು ಡೇಟ್ ಆಗಿದ್ದರೆ ಅವತ್ತು 5 days ನಾನು ಗಿಡದ ಹತ್ರ ಹೋಗೋದಿಲ್ಲ. ಆ್ಯಂಡ್ ಮೇಯ್ನಾಗಿ ಭಾನುವಾರ ತುಳಸಿ ಕಟ್ಟೆ ಹತ್ರ ಹೋಗೋದಿಲ್ಲ. ಭಾನುವಾರ ತುಳಸಿ ಕಟ್ಟೆ ಉಪವಾಸ ಇರ್ತಾರಂತೆ, ಹಾಗಾಗಿ ಅದಕ್ಕೆ ನೀರು ಹಾಕೋದಾಗಿರ್ಬೋದು, ಅದ್ರ ಹತ್ರ ಹೋಗೋದಾಗಿದ್ರು ಮಾಡೋದಿಲ್ಲ. ಆ್ಯಂಡ್ ಬುಧವಾರ ಮತ್ತು ಶನಿವಾರ ಮಿಸ್ ಮಾಡದೆ ಅರಿಶಿನ ನೀರು ಮತ್ತು ಏನಂತಾರೆ ಹಾಲು, ಅದನ್ನು ಹಾಕ್ತೀನಿ, ಹಸಿ ಹಾಲು. ಅದು ಡೈಲಿನೂ ಹಾಕ್ತೀನಿ. ಬಟ್ ಕೆಲವೊಂದು ಸಲ ಯಾವುದೇ ಒಂದು ಅರ್ಜೆನ್ಸಿಲಿ ಬೆಳಗ್ಗೆ ಬೇಗ ಹೋಗ್ಬಿಟ್ಟಿರ್ತೀವಿ 6 ಗಂಟೆಗೆ ಎಲ್ಲೋ ಊರಿಗೆ, ಅಥವಾ ಇನ್ಯಾವುದೋ ಕಾರಣಕ್ಕಂತ ಆಗಿಲ್ಲ ಅಂದರೂ ಬುಧವಾರ ಮತ್ತು ಸ್ಯಾಟರ್ಡೆ ಮಿಸ್ ಮಾಡೋದಿಲ್ಲ. ಸೊ ತುಳಸಿ ಗಿಡನ ಜಸ್ಟ್ ಗಿಡದ ಥರ ಟ್ರೀಟ್ ಮಾಡಿದ್ರೆ, ಅದನ್ನು ಸಹಿತ ನಾವು ದೇವರು ಅನ್ನೋ ಥರ ಟ್ರೀಟ್ ಮಾಡಿದ್ರೆ ಅದು ನಮಗೆ ಅಷ್ಟೇ ಪಾಸಿಟಿವ್ ಎನರ್ಜಿ ಕೊಡುತ್ತೆ.
ಆ್ಯಂಡ್ ಹೇಳ್ತಾರೆ ನಮ್ಮನೆಗೆ ತುಂಬ ದೃಷ್ಟಿ ಆದರೆ ಏನಾರು ಆಗ್ತಾ ಇದೆ, ನಮಗೇನಾರು ಪ್ರಾಬ್ಲಮ್ ಬರ್ತಿದೆ ಅಂದರೆ ತುಳಸಿ ಕಟ್ಟೆ ತಾನೇ ತನ್ನ ಮೈ ಮೇಲೆ ತೊಗೊಂಡ್ಬಿಟ್ಟು ಒಣಗೋಗುತ್ತೆ ಅಂತ ತಿಳ್ಕೊಂಡು. ಸೊ ತುಳಸಿ ಕಟ್ಟೆ ನಮಗೇನು ಆಗದೆ ಇರೋ ಹಾಗೆ ಮಾಡುವಂಥ ಶಕ್ತಿ ಇದೆ ಅಂತೆ. ಮೇ ಬಿ ಲಾಸ್ಟ್ ಇಯರು ನಮಗೇನಾದರೂ ಜಾಸ್ತಿ ದೃಷ್ಟಿಯಾಗಿತ್ತು ಅಥವಾ ನಮ್ಮ ಫ್ಯಾಮಿಲಿಗೆ ಬಂದಿರೋಂಥ ಪ್ರಾಬ್ಲಮ್ನ ತೊಗೊಂಡು ತುಳಸಿ ಕಟ್ಟೆ ಪೂರ್ತಿಯಾಗಿ ಮಳೆಗಾಲದಲ್ಲಿ ಬಿಸಿಲಿಲ್ಲದೆ ಹೊಳ್ತೋಯ್ತು ಅಂತ ಅನಿಸುತ್ತೆ. ಈಗ ಮತ್ತೆ ಚಿಗುರು ಹೊಡೆದು ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಚೆನ್ನಾಗಿ ಚಿಗುರು ಬಂದಿದೆ, ನೋಡ್ಬೋದು ನೀವಲ್ಲಿ. ಸೊ ಜಸ್ಟು ನೀರು ಹಾಕಿದರೆ ಆಗೋದಿಲ್ಲ, ತುಳಸಿ ಕಟ್ಟೆಗೆ ಮಾಡಬೇಕು ಅಂದರೆ ಇದೆಲ್ಲದೂ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ. ಮನೆ, ಮನಸ್ಸು ಆ್ಯಂಡ್ ನಮ್ಮ ಒಂದು ರೂಟೀನು ಡಿಸಿಪ್ಲೀನಾಗಿ ಸ್ವಚ್ಛವಾಗಿ ಇದ್ದರೆ ತುಳಸಿ ನಮ್ಗೆ ಇಷ್ಟಪಟ್ಟು ನಮ್ಮ ಜೊತೆ ಈ ಥರ ಒಂದೊಳ್ಳೆ ಪಾಸಿಟಿವ್ ಆಗಿ ಇರ್ತಾಳೆ. ಆ್ಯಂಡ್ ಇದಾಗಿತ್ತು ನಾನು ಮತ್ತು ನನ್ನ ತುಳಸಿಯ ಸ್ಟೋರಿ. ಆ್ಯಂಡ್ ನಾನು ಇದಿಷ್ಟು ವೀಡಿಯೋನ ಮಾಡಿರೋದು ಅಕ್ಷಯ ತೃತೀಯ ದಿನ. ಸೊ ಇವತ್ತಿನ ಲುಕ್ಕು ನಾನಿವತ್ತು ಸ್ಯಾರಿ ಉಟ್ಕೊಂಡಿರೋದು ಒಂದು ಫಂಕ್ಷನಿಗೆ ಹೋಗಲಿಕ್ಕೆ ಅಂತ ತಗೊಂಡು. ಈ ಸ್ಯಾರಿ ಸಾಗರದ ಸ್ವಯವಸ್ತ್ರ ಇಂದ ತೊಗೊಂಡಿರೋದು. ಆ್ಯಂಡ್ ಬ್ಲೌಸು RYB ಬುಟ್ಟಿಕ್ ಸಾಗರದಲ್ಲಿ ನಿಂಬು ಸರ್ಕಲಲ್ಲಿದೆ ಮೇಲ್ಗಡೆ. ಸೊ ಅಲ್ಲಿಂದ ಬ್ಲೌಸ್ ಹೊಲಿಸಿರೋದು. ಸೊ ದಿಸ್ ಈಸ್ ಮೈ ಲುಕ್ ಆಫ್ ದ ಡೇ. ಸೊ ಅಕ್ಷಯ ತೃತೀಯ ದಿನದಿಂದಲೇ ನಾನು ಹೋಮ್ ವ್ಲಾಗ್ಸ್ ಅಂದರೆ ಡೇ ವಾಕ್ಸ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇರೋದು. ಆ್ಯಂಡ್ ಹೇಗಿತ್ತು ಈ ವ್ಲಾಗ್, ಯೂಸ್ಫುಲ್ ಅನಿಸ್ತಾ? ಸೊ ಇನ್ಮೇಲೆ ಈಗಿನ ಡೈಲಿ ರೂಟೀನ್ಸ್ ನೀವು ಕೇಳುವಂಥ ಇನ್ಫಾರ್ಮೇಷನ್ಸ್ ಏನು ಕಮೆಂಟಲ್ಲಿ ಕೇಳ್ತೀರಾ ಅದ್ರ ಬಗ್ಗೆನೇ ವ್ಲಾಗ್ ಮಾಡಿ ಹಾಕಬೇಕು ಅಂತೀನಿ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಪಕ್ಕಕ್ಕಿರೋ ಬೆಲ್ ಬಟನ್ ಐಕನ್ನ ಒತ್ಕೊಳ್ಳಿ, ಸೊ ದಟ್ ನಾನು ಯಾವಾಗೇ ನಿಮ್ಮ ವಿಡಿಯೋ ಹಾಕಿರೋ ಸಹಿತ ನಿಮಗೆ ಅದು ಮೆಸೇಜ್ ಬರುತ್ತೆ. And thank you for watching. Bye bye.